ಕರ್ನಾಟಕದ ಮಣ್ಣಿನಲ್ಲಿ ಜನಿಸಿದ ಒಬ್ಬ ಸರಳ ಹುಡುಗನ ಹೆಸರು ಮುತ್ತುರಾಜ. ಬಾಲ್ಯದಿಂದಲೇ ಅವನಿಗೆ ನಟನೆ ಮತ್ತು ಹಾಡಿನಲ್ಲಿ ವಿಶೇಷ ಆಸಕ್ತಿ ಇತ್ತು. ಜೀವನದಲ್ಲಿ ಶ್ರಮ, ಶಿಸ್ತು ಮತ್ತು ಸತ್ಯವನ್ನು ಅವನಪ್ಪಿಕೊಂಡಿದ್ದ. ಸಿನಿಮಾ ಲೋಕಕ್ಕೆ ಕಾಲಿಟ್ಟಾಗಲೇ ಜನರಿಗೆ ಅವನೊಳಗಿನ ಮಹತ್ವ ಕಾಣಿಸಿತು. ಅವನ ಮೊದಲ ಹೆಜ್ಜೆ ಕನ್ನಡ ಚಿತ್ರರಂಗಕ್ಕೆ ಹೊಸ ಬೆಳಕು ತಂದಿತು. ಅವನು ನಟನಷ್ಟೇ ಅಲ್ಲ, ಜನರ ಹೃದಯದ ನಾಯಕನಾದ. ಪ್ರತಿಯೊಂದು ಪಾತ್ರದಲ್ಲೂ ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡುತ್ತಿದ್ದ. ಕನ್ನಡ ಭಾಷೆ ಮತ್ತು ಸಂಸ್ಕೃತಿಗೆ ಅವನು ಹೆಮ್ಮೆಯ ಧ್ವನಿಯಾದ. ಜನರು ಪ್ರೀತಿಯಿಂದ ಅವನನ್ನು ಅಣ್ಣ ಅವರು ಎಂದು ಕರೆಯುತ್ತಿದ್ದರು. ಯಶಸ್ಸಿನ ಶಿಖರದಲ್ಲಿದ್ದರೂ ಅವರು ಸದಾ ವಿನಯದಿಂದಲೇ ಬದುಕಿದರು. ಅವರ ಹಾಡುಗಳು ಮನೆ ಮನೆಗೆ ತಲುಪಿ ಜನರ ಮನಸ್ಸನ್ನು ಮುಟ್ಟಿದವು. ಅವರು ಕಲೆಯ ಮೂಲಕ ಮೌಲ್ಯ, ಧರ್ಮ ಮತ್ತು ಮಾನವೀಯತೆಯನ್ನು ಸಾರಿದರು. ಅವರ ಜೀವನವೇ ಅನೇಕ ಯುವಕರಿಗೆ ಪ್ರೇರಣೆಯಾಗಿ ನಿಂತಿತು. ಅವರು ನಮ್ಮನ್ನು ಬಿಟ್ಟು ಹೋದರೂ ಅವನ ನೆನಪು ಎಂದಿಗೂ ಮಸುಕಾಗದು. ಡಾಕ್ಟರ್ ರಾಜ್ಕುಮಾರ್ ಎಂಬ ಹೆಸರು ಕನ್ನಡಿಗರ ಮನದಲ್ಲಿ ಸದಾ ಅಮರ. ಇದು ರಾಮ ಮಂದಿರ.